ಮಹಾರಾಜರನ್ನು ಎಷ್ಟು ಲೇರಿಸಬಹುದು. ಮೋಹದ ದಾಹದಿಂದ ಕಾತರಿಸಿ ಬರುವ ಅವರ ಸರ್ವಾಂಗಗಳು ಆಸೆಯಿಂದ ಆತುರ ಪಡಬೇಕು. ಮಹಾರಾಣಿ ಮಹಾರಾಣಿ, ನಿಮ್ಮ ಆಭರಣಗಳನ್ನ ತೆಗೆದು ಹಾಕಿ, ಕೂದಲು ಕೆದರಿರಲಿ, ನಿಮ್ಮ ವಸ್ತ್ರ ಅಸ್ತವ್ಯಸ್ತಗೊಂಡಿರಲಿ. ಮಿಂಚಿನ ಬಳ್ಳಿಯಂತೆ ಕಂಗೊಳಿಸುತ್ತಿದ್ದ ನೀವು ಇಂದು ಮೋಡ ಮುಸುಕಿದ ಸೂರ್ಯನಂತೆ ಮಂಕಾಗಿ ಮುದುಡಿಕೊಳ್ಳಬೇಕು. ಮಂತರೆ, ಇದೆಂತ ಉಪಾಯ? ಇದೇ ಸರಿಯಾದ ಉಪಾಯ ಮಹಾರಾಣಿ. ರೂಪ ಲಾವಣ್ಯಗಳಿಂದ, ಒನಪು ವಯ್ಯಾರಗಳಿಂದ ಈಡೇರದ ನಿಮ್ಮ ಬಯಕೆ ಕೋಪ ತಾಪಗಳ ರುದ್ರ ನಾಟಕಗಳಿಂದ ಈಡೇರಬಹುದು. ಮಂತರೆ, ನಿಮ್ಮ ಸಮಾಗಮಕ್ಕಾಗಿ ಆಸೆ ಆತುರಗಳಿಂದ ಬರುವ ಮಹಾರಾಜರೆದರು ನಿಮ್ಮ ಕೋಪ ತಾಪದ ನಾಟಕ ಎಷ್ಟು ಪರಿಣಾಮಕಾರಿಯಾಗಿರುವುದೋ ಅಷ್ಟೇ ಶೀಘ್ರದಲ್ಲಿ ನಿಮ್ಮ ಬಯಕೆ ಸಫಲವಾಗುತ್ತದೆ ಮಹಾರಾಣಿ. ದೇವಿ, ಕ್ಷಮಿಸಿ ಸ್ವಾಮಿ, ಏನು ಯೋಚಿಸುತ್ತಿದ್ದೆ. ನಿನ್ನ ಯೋಚನೆಗೆ ಭಂಗ ಬರದಿರಲೆಂದು ನಾನು ನಿಧಾನವಾಗಿಯೇ ಬಂದೆ. ನಿನ್ನ ಯೋಚನೆಗೆ ಕಾರಣವೇನೆಂದು ಕೇಳಬಹುದೇ? ಸ್ವಾಮಿ, ನಾನು ನಿಮಗೆ ತಿಳಿಸಿದಂತೆ ಮಹಾರಾಣಿ ಕೈಕೇಯಿಯವರನ್ನು ಕಾಣಲು ಫಲಪುಷ್ಪಗಳೊಂದಿಗೆ ಅವರ ಅಂತಃಪುರಕ್ಕೆ ಹೋಗಿದ್ದೆ. ಹೌದೇ? ಬಹಳ ಒಳ್ಳೆಯ ಕೆಲಸವೇ ಮಾಡಿದೆ. ಇಲ್ಲ ಸ್ವಾಮಿ, ಒಳ್ಳೆಯದಾಗಲಿಲ್ಲ. ತಾವು ಬಂದಿರುವ ವಿಚಾರವನ್ನು ಮಹಾರಾಣಿಯವರಿಗೆ ತಿಳಿಸಿ ಬರುತ್ತೇನೆ. ಅವರನ್ನು ಭೇಟಿಯಾಗಲು ನಾನು ಸಹ ಇಲ್ಲಿ ಕಾಯಬೇಕೆ? ಇದು ಮಹಾರಾಣಿಯವರ ಅಪ್ಪಣೆ. ತನ್ನನ್ನು ಭೇಟಿ ಮಾಡಲು ಯಾರೇ ಬಂದರೂ ಸಹ ತನಗೆ ತಿಳಿಸದೆ ಒಳಗೆ ಬಿಡಬಾರದೆಂದು ಹೇಳಿದ್ದಾರೆ. ಮಹಾರಾಣಿ ಕೈಕೇಯಿಯವರು ಈಗ ತಾನೇ ತಲೆನೋವಿಗೆ ಔಷಧೋಪಚಾರವನ್ನು ಪಡೆದು ನಿದ್ರಿಸುತ್ತಿದ್ದಾರೆ. ಅವರು ಎಚ್ಚರವಾದ ಮೇಲೆ ನಾನೇ ಬಂದು ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಯಾರೂ ಎಚ್ಚರಗೊಳಿಸಬಾರದೆಂದು ಮಹಾರಾಣಿಯವರು ಮಂತರೆಯವರಿಗೆ ತಿಳಿಸಿದ್ದಾರಂತೆ. ಆದ್ದರಿಂದ ಬೇಸರವಾಯಿತೆ. ಹೋಗಲಿ ಬಿಡು. ನಿನ್ನ ಸೇವೆಯನ್ನು ಪಡೆಯುವ ಅದೃಷ್ಟ ಅವರಿಗೆ ಇಲ್ಲವೆಂದುಕೊಂಡರಾಯಿತು. ಆದರೆ ಸ್ವಾಮಿ, ಎಂದೂ ಅವರ ಬಗ್ಗೆ ಅಗೌರವದಿಂದ ನಡೆದುಕೊಂಡಿಲ್ಲ. ಒಳಗೆ ಕರೆದು 4 ಪ್ರೀತಿಯ ಮಾತನ್ನಾಡಬಹುದಿತ್ತಲ್ಲವೇ? ನಾನು ಅದನ್ನೇ ಯೋಚಿಸುತ್ತಿದ್ದೆ ದೇವಿ. ನಾನು ಅವರನ್ನು ಎಂದೂ ಅಗೌರವದಿಂದ ಕಂಡಿಲ್ಲ. ಅವರಿಗೆ ನನ್ನ ಮೇಲೆ ಕೊಂಚ ಅಸಹನೆ ಇದೆ ಎಂದು ನನಗೆ ಸಂದೇಹವಿದೆ. ನೀನು ನನ್ನ ಪತ್ನಿ ಎಂಬ ಕಾರಣದಿಂದ ನೀನು ಅವರಿಗೆ ಬೇಡವೆನಿಸಿರಬಹುದು. ನೊಂದುಕೊಳ್ಳಬೇಡ. ಎಂದಾದರೊಮ್ಮೆ ಅವರಿಗೆ ನಿನ್ನ ಮೇಲಿರುವ ಅಭಿಪ್ರಾಯ ಬದಲಾಗಬಹುದು. ನಾನು ಹಾಗೆ ಅಂದುಕೊಂಡಿದ್ದೇನೆ ಸ್ವಾಮಿ. ದೇವಿ, ನಾಳೆಯ ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದ ಎಲ್ಲ ಪೂಜಾ ವಿಧಿಗಳನ್ನು ಪುರೋಹಿತರು ಈಗಾಗಲೇ ನಡೆಸಿದ್ದಾರೆ. ನೇಮ ನಿಷ್ಠೆಗಳ ಬಗ್ಗೆ ತಿಳಿಸಿದ್ದಾರೆ. ನಾಳೆ ಪ್ರಾತಃ ಕಾಲ ಪಟ್ಟಾಭಿಷೇಕದ ವಿಧಿಗಳು ಆರಂಭವಾಗುತ್ತವೆ. ನೀನು ಈಗ ಹೋಗಿ ವಿಶ್ರಾಂತಿ ತೆಗೆದುಕೋ. ನೀವು? ನಾನು ಇಲ್ಲಿಯೇ ಕುಳಿತು ಪಟ್ಟಾಭಿಷೇಕದ ನಂತರದ ನನ್ನ ಕರ್ತವ್ಯಗಳ ಬಗ್ಗೆ ಚಿಂತಿಸುತ್ತೇನೆ.
ಅದಕ್ಕೆ ತಕ್ಕ ಚೈತನ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಅಭ್ಯಂತರವೇನು? ನಿನಗಿಷ್ಟವಿದ್ದರೆ ಹಾಗೇ ಆಗಲಿ. ದೇವಿ, ನಾಳೆಯಿಂದ ನೀನು ಯುವರಾಣಿ ಆಗುತ್ತೀಯ. ಆ ಸ್ಥಾನ ಗೌರವಗಳಿಗೆ ಅನುಸಾರವಾಗಿ ಇರುವುದನ್ನು ನೀನು ಕಲಿತುಕೊಳ್ಳಬೇಕಾಗುತ್ತದೆ. ಸ್ವಾಮಿ, ನಿಮ್ಮ ಪತ್ನಿ, ಈ ರಘುವಂಶದ ಸೊಸೆ ಎಂಬ ಸ್ಥಾನವೇ ನನಗೆ ಸಾಕು. ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದೇ ನನ್ನ ಭಾಗ್ಯ, ಅದೇ ನನ್ನ ಕರ್ತವ್ಯ. ಬೇರೆ ಯಾವ ಸ್ಥಾನಮಾನವೂ ನನಗೆ ಬೇಡ. ಬೇಡವೆಂದರೂ ಅದು ತಾನಾಗಿ ಬರುತ್ತದೆ ದೇವಿ. ನಾನು ಯುವರಾಜನಾದ ಮೇಲೆ ನೀನು ಯುವರಾಣಿ ಆದಂತೆಯೇ. ನಿನಗೆ ಇಷ್ಟವಿಲ್ಲದಿದ್ದರೂ ಪ್ರಜೆಗಳು, ಗಣ್ಯರು, ಈ ಅರಮನೆಯ ಪರಿವಾರದವರು ನಿನಗೆ ಹೆಚ್ಚಿನ ಗೌರವಗಳನ್ನು ನೀಡಿಯೇ ನೀಡುತ್ತಾರೆ. ಸ್ವಾಮಿ, ಕೇವಲ ಎಲ್ಲರ ಗೌರವ ಪಡೆಯುವುದಷ್ಟೇ ಅಲ್ಲದೆ ಅದಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕಾಗುವುದಲ್ಲವೇ? ನಿಜ ದೇವಿ. ನಮ್ಮನ್ನು ಗೌರವಿಸುವವರಿಗೆ, ಪ್ರೀತಿಸುವವರಿಗೆ ಸಂತೋಷ ಉಂಟು ಮಾಡುವುದು ನಮ್ಮ ಕರ್ತವ್ಯ. ಪ್ರಜೆಗಳಿಂದ ಬರುವ ಸ್ಥಾನಮಾನಗಳು ನಮ್ಮ ಹೊಣೆಗಾರಿಕೆಯನ್ನು ಹೆಚ್ಚು ಮಾಡುತ್ತವೆ. ಪ್ರಜಾಸೇವೆಯ ಕರ್ತವ್ಯಗಳನ್ನು ಎಚ್ಚರಿಸುತ್ತವೆ. ಈ ಅಧಿಕಾರದ ಸ್ಥಾನ ನಮಗೆ ನಮ್ಮ ಸುಖ ದುಃಖಗಳನ್ನು ಲೆಕ್ಕಿಸದೆ ಪ್ರಜಾಕ್ಷೇಮ ಮಾಡಬೇಕೆಂಬ ದೀಕ್ಷೆ ನೀಡುತ್ತದೆ. ಅದಕ್ಕೆ ನೀನು ಸಿದ್ಧಳಾಗಬೇಕಾಗುತ್ತದೆ. ನಾನು ಸಿದ್ಧಳಾಗಿದ್ದೇನೆ ಸ್ವಾಮಿ. ಪ್ರಜಾಕ್ಷೇಮಕ್ಕಾಗಿ ನೀವು ಕೈಗೊಳ್ಳುವ ಎಲ್ಲ ಕರ್ತವ್ಯಗಳಲ್ಲಿ ನಾನು ಜೊತೆಯಲ್ಲೇ ಇರುತ್ತೇನೆ. ಕಷ್ಟವಾದರೂ ಸರಿ, ಸುಖವಾದರೂ ಸರಿ. ಆಹಾ, ಸೊಗಸಾಗಿದೆ, ತುಂಬಾ ಸೊಗಸಾಗಿದೆ. ಏನು ಹೇಳುತ್ತಿರುವೆ ಮಂಥರೆ? ಅಲಂಕಾರವಿಲ್ಲದ ಈ ನನ್ನ ರೂಪವನ್ನು ಸೊಗಸಾಗಿದೆ ಎಂದು ಹೇಳುತ್ತಿರುವೆಯಲ್ಲ. ಮಹಾರಾಣಿ, ಕಾರ್ಯಸಿದ್ಧಿಗೆ ಈ ವೇಷ ಸೊಗಸಾಗಿದೆ ಎಂದು ಹೇಳಿದೆ. ಕೋಪಗ್ರಹಕ್ಕೆ ತೆರಳಲು ಇಷ್ಟು ಸಾಕು. ಪ್ರಸಾದನವಿಲ್ಲದ ಮುಖ, ನಿರಾಭರಣ ರೂಪ, ಕೆದರಿದ ಕೂದಲು, ಆಹಾ, ಕೆಂಪಡರಿದ ನಿಮ್ಮ ಕಣ್ಣುಗಳು ಅಗ್ನಿ ಪರ್ವತದಂತೆ ಬೆಂಕಿ ಕಾರುವುದನ್ನು ಮಹಾರಾಜರು ನೋಡಿದರೆ. ಮಂಥರೆ, ಬೆಂಕಿಯ ಬಳಿ ಯಾರು ತಾನೇ ಬರುತ್ತಾರೆ? ಮಹಾರಾಜರು ನನ್ನನ್ನು ಈ ರೂಪದಲ್ಲಿ ಕಂಡು ಹಾಗೆಯೇ ಹೊರಟು ಹೋದರೆ? ಹೆದರಬೇಡಿ ಮಹಾರಾಣಿ. ಮೋಹವಿದ್ದ ಕಡೆ ಕೋಪವು ಸುಂದರವಾಗಿ ಕಾಣುತ್ತದೆ. ಪ್ರೀತಿ ಇದ್ದ ಕಡೆ ಸಾಂತ್ವನದ ಸವಿ ಮಾತುಗಳು ಇರುತ್ತವೆ. ಅಂದರೆ ಮಹಾರಾಜರು ನನ್ನ ಕೋಪದ ಕಾರಣವನ್ನು ಕೇಳಿ ಅದನ್ನು ತಕ್ಷಣ ಈಡೇರಿಸಿಕೊಡುತ್ತಾರೆ ಎಂದು ಅರ್ಥವೇ? ಅದು ಸಫಲವಾಗುವುದು ನಿಮ್ಮ ಕೈಯಲ್ಲಿಯೇ ಇದೆ ಮಹಾರಾಣಿ. ನೀವು ಎಷ್ಟು ಚೆನ್ನಾಗಿ ಕೋಪವನ್ನು ನಟಿಸುವಿರೋ ಅಷ್ಟು ಶೀಘ್ರವಾಗಿ ನಿಮ್ಮ ಕೋರಿಕೆ ಈಡೇರುತ್ತದೆ. ಎಲ್ಲದಕ್ಕಿಂತ ಮೊದಲು ಮಹಾರಾಜರು ನನ್ನ ಬಳಿಗೆ ಬರಬೇಕಲ್ಲವೇ? ಹೂವಿನ ಬಳಿಗೆ ದುಂಬಿಯು ಬಂದೇ ಬರುತ್ತದೆ ಮಹಾರಾಣಿ. ಈ ದುಂಬಿಯ ಮೋಹ ಕೆರಳಿಸುವ ವಿಶೇಷವಾದ ಪರಿಮಳ ನನ್ನ ಬಳಿ ಇದೆ. ಸರಿ, ಮಹಾರಾಜರು ನನ್ನ ಬಳಿಗೆ ಬಂದಾಗ ನೀನು ಹೇಳಿದಂತೆ ಮತ್ತದೇ ಕೋರಿಕೆಯನ್ನು ಹೇಳಬೇಕಲ್ಲವೇ? ಹೌದು ಮಹಾರಾಣಿ, ಹೌದು. ಆದರೆ ಅದಕ್ಕೆ ಮುಖ್ಯವಾದ ಅಡ್ಡಿ ಎಂದರೆ ರಾಮನೊಬ್ಬನೇ. ಅದಕ್ಕೆ ಮಹಾರಾಜರ ಮುಂದೆ ಕೋರಿಕೆ ಇಡುವಾಗ ಮೊದಲು
ರಾಮನಿಗೆ ವನವಾಸ, ನಂತರ ಭರತನಿಗೆ ಪಟ್ಟಾಭಿಷೇಕ. ಅಷ್ಟೇ, ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಇದೇ ಮಂತ್ರವನ್ನು ಮಹಾರಾಜರ ಮುಂದೂ ಜಪಿಸಿರಿ. ಇದನ್ನೇ ಜಪಿಸುತ್ತೇನೆ. ಆದರೆ ಮಂಥರೆ, ಇದು ಸಾಧ್ಯವೇ? ಸುಮಿತ್ರೆ, ರಾತ್ರಿ ಬಹಳ ಹೊತ್ತಾಯಿತು. ಭೋಜನದ ಸಮಯವೂ ಮೀರಿ ಹೋಯಿತು. ರಾಮನ ಪಟ್ಟಾಭಿಷೇಕಕ್ಕೆ ಶುಭ ಹಾರೈಸುತ್ತಾ ನನ್ನೊಡನೆಯೇ ಜಾಗರಣೆ ಮಾಡುತ್ತಾ ಕುಳಿತು ಬಿಟ್ಟೆ. ಸಖಿಯರಿಗೆ ಹೇಳಿ ಭೋಜನವನ್ನು ತರಿಸಲ್ಲೇ? ನನ್ನೊಂದಿಗೆ ನೀನು ಸೇವಿಸುವುದಾದರೆ ತರಿಸು. ಈ ದಿನ ಆಹಾರ ನಿದ್ರೆ ಎರಡೂ ಬೇಕಿಲ್ಲ. ನನ್ನ ಪುತ್ರನ ಪಟ್ಟಾಭಿಷೇಕ ಮುಗಿಯುವವರೆಗೂ ಅವನ ಆಯುರಾರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಸಹೋದರಿ, ರಾಮನು ನನಗೂ ಪುತ್ರನಲ್ಲವೇ? ನಿನ್ನನ್ನು ಕಂಡಷ್ಟೇ ಪ್ರೀತಿಯಿಂದ ಅವನು ನನ್ನನ್ನು ಕಾಣುತ್ತಾನೆ ಎನ್ನುವುದು ಸತ್ಯವಲ್ಲವೇ? ಅವನ ಶ್ರೇಯಸ್ಸಿಗಾಗಿ ನಾನು ಉಪವಾಸ ಜಾಗರಣೆಗಳನ್ನು ಮಾಡಬಾರದೆ? ಸುಮಿತ್ರೆ, ಎಂಥ ಒಳ್ಳೆಯ ಮನಸ್ಸು ನಿನ್ನದು. ನನ್ನ ಪುತ್ರನನ್ನು ನಿನ್ನ ಪುತ್ರನಂತೆ ಕಾಣುವ ಉದಾರ ಮನಸ್ಸನ್ನು ಕಂಡು ನನ್ನ ಹೃದಯವು ತುಂಬಿ ಬರುತ್ತಿದೆ. ಸುಮಿತ್ರೆ, ನೀನು ನನಗೆ ಸವತಿಯೇ, ಆ ಕೈಕೇಯಿಯು ನನಗೆ ಸವತಿಯೇ. ಆದರೆ ನಿಮ್ಮಿಬ್ಬರಲ್ಲಿ ಅದೆಷ್ಟೊಂದು ಅಂತರ. ಒಂದು ಸುಂದರವಾದ ಮಲ್ಲಿಗೆಯ ಬಳ್ಳಿ, ಮತ್ತೊಂದು ಚುಚ್ಚುವ ಮುಳ್ಳಿನ ಗಿಡ. ನಿನ್ನಂತೆಯೇ ಉದಾರ ಮನೋಭಾವ ಆ ಕೈಕೇಯಿಗೂ ಇದ್ದಿದ್ದರೆ ನನ್ನನ್ನು ಅಭಿನಂದಿಸುತ್ತಿದ್ದಳು, ನನ್ನ ಪುತ್ರನ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದಳು. ಪಟ್ಟಾಭಿಷೇಕದ ವಿಷಯ ಅವಳಿಗೆ ಗೊತ್ತಿದೆಯೋ ಇಲ್ಲವೋ? ಇಡೀ ನಾಡಿಗೆ ಗೊತ್ತಿರುವ ವಿಷಯ ಅವಳಿಗೆ ಗೊತ್ತಿರುವುದಿಲ್ಲವೇ? ಒಂದು ವೇಳೆ ಗೊತ್ತಿಲ್ಲದಿದ್ದರೂ ಗೊತ್ತು ಮಾಡಲು ಆ ಮಂಥರೆ ಇದ್ದಾಳಲ್ಲ. ಅರಮನೆಯ ಯಾವುದೇ ರಹಸ್ಯವನ್ನು ಆ ಮಂಥರೆ ಶೋಧಿಸದೆ ಬಿಡುವುದಿಲ್ಲ. ಇನ್ನು ರಾಮನ ಪಟ್ಟಾಭಿಷೇಕದಂತಹ ವಿಷಯವನ್ನು ತನ್ನ ಒಡತಿಗೆ ತಿಳಿಸದೇ ಇರುತ್ತಾಳೆಯೇ? ಹಾಗಾದರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನಿದ್ದಾಳೆಯೇ ಆ ಕೈಕೇಯಿ? ಒಂದು ವೇಳೆ ಆ ಮಾತು ನಿಜವಾದರೆ ಅದು ಆಶ್ಚರ್ಯ ಪಡಬೇಕಾದ ಸಂಗತಿ. ಅಥವಾ ಆ ಮೌನದ ಹಿಂದೆ ಬೇರಾವುದಾದರೂ ಉದ್ದೇಶವಿರಬಹುದೇ? ಸುಮಿತ್ರೆ, ನನ್ನ ರಾಮನ ಪಟ್ಟಾಭಿಷೇಕದಲ್ಲಿ ಯಾವ ವಿಘ್ನವೂ ಉಂಟಾಗುವುದಿಲ್ಲ ಅಲ್ಲವೇ? ಸಹೋದರಿ, ನೀನು ಆತಂಕ ಪಟ್ಟುಕೊಳ್ಳಬೇಡ. ರಾಮನಂತಹ ಗುಣವಂತನ ಪಟ್ಟಾಭಿಷೇಕಕ್ಕೆ ಯಾವ ಅಡ್ಡಿಯೂ ಆಗುವುದಿಲ್ಲ. ಕೈಕೇಯಿಯ ಅಸೂಯೆಯಿಂದ ಏನಾದರೂ ತೊಂದರೆಯಾಗಬಹುದೆಂಬ ಸಂದೇಹ ನಿನಗಿದ್ದರೆ ಎಲ್ಲದರ ನಿವಾರಣೆಗಾಗಿ ನಾವು ಮತ್ತೆ ಪ್ರಾರ್ಥಿಸೋಣ. ಸುಮಿತ್ರೆ, ನಿನ್ನ ಮಾತು ನಿಜ. ನಾವು ಮುಂಜಾನೆಯವರೆಗೂ ಪ್ರಾರ್ಥಿಸೋಣ. ಬಾ.
ಈ ಕೋಪಗ್ರಹ ನಿಮ್ಮ ಇಷ್ಟಾರ್ಥ ಸಾಧನೆಯ ತಾಣವಾಗಬೇಕು. ನಿಮ್ಮ ಪುತ್ರ ಭರತನ ಪಟ್ಟಾಭಿಷೇಕದ ಶುಭ ವಾರ್ತೆ ಇಲ್ಲಿಂದಲೇ ಹೊರಹೊಮ್ಮಬೇಕು. ನಿಮ್ಮ ಮಹತ್ವಾಕಾಂಕ್ಷೆಯ ಕನಸಿನ ಭವ್ಯ ಸೌಧಕ್ಕೆ ಇಲ್ಲೇ ಅಡಿಪಾಯ ಬೀಳಬೇಕು. ಮಂಥರೆ, ಈ ಕೋಪಗ್ರಹಕ್ಕೆ ನಾನೆಂದೂ ಬರಬಾರದು ಎಂದುಕೊಂಡಿದ್ದೆ. ಆದರೆ ನಿನ್ನ ಸಲಹೆಯಂತೆ ಇಂದು ಬಂದಾಯಿತು. ಆದರೆ ಇಲ್ಲಿಗೆ ಬಂದಿರುವ ನನ್ನ ಉದ್ದೇಶ ಈಡೇರಲೇಬೇಕು. ನನ್ನ ಪುತ್ರ ಭರತ ಯುವರಾಜನಾಗುವ ಆ ಸುಂದರ ಕನಸು ನನಸಾಗಲೇಬೇಕು. ಹಾಗಾಗದಿದ್ದರೆ ನನ್ನ ನಿರ್ಜೀವ ದೇಹ ಇಲ್ಲಿಂದ ಹೊರಗೆ ಹೋಗಬೇಕು. ಮಹಾರಾಣಿ, ಹೌದು ಮಂಥರೆ, ನನ್ನ ಬಯಕೆ ಈಡೇರದ ಹೊರತು ನಾನಿಲ್ಲಿಂದ ಜೀವಂತವಾಗಿ ಹೊರಗೆ ಹೋಗಲಾರೆ. ಇದು ಖಂಡಿತ. ಹೆಣ್ಣಿಗೆ ಅಭಿನಯ ಹೇಳಿಕೊಡಬೇಕೆ ಮಹಾರಾಣಿ? ಈ ನಿಮ್ಮ ಕೋಪ, ಅಸಮಾಧಾನಗಳ, ಈ ನಿಮ್ಮ ಆಭರಣ ಅಲಂಕಾರಗಳಲ್ಲಿದ ಈ ಅಸ್ತವ್ಯಸ್ತ ಸ್ಥಿತಿ ಮಹಾರಾಜರ ಕಣ್ಣಿಗೆ ರಾಚುತ್ತದೆ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಕಣ್ಣೀರು, ಅದಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಆಡಿದರೆಂದರೆ ಯಾವ ಕೋರಿಕೆ ತಾನೇ ಈಡೇರುವುದಿಲ್ಲ. ಅಂದರೆ ಈ ನನ್ನ ವೇಷ, ಕಣ್ಣೀರು ಮಹಾರಾಜರ ಮನಸ್ಸನ್ನು ಕರಗಿಸುತ್ತದೆ ಎನ್ನುವೆಯಾ? ಆಹಾ, ಕಣ್ಣೀರು ಕಡೆಯ ಅಸ್ತ್ರ. ಮೊದಲು ಮೋಹ, ಪ್ರೇಮದ ಹೂಬಾಣಗಳನ್ನು ಪ್ರಯೋಗಿಸಿ. ಅದು ವಿಫಲವಾದರೆ ಕೋಪ ತಾಪಗಳ ಖಡ್ಗಗಳನ್ನು ಝಳಪಿಸಿ. ಮಹಾರಾಜರು ನಿಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಈ ಅಭಿನಯ ನಡೆಯುತ್ತಲೇ ಇರಬೇಕು. ಆದರೂ ನನಗೊಂದು ಸಂದೇಹ ಮಂಥರೆ. ಸಂದೇಹ? ಏನು ಸಂದೇಹ ಮಹಾರಾಣಿ? ನಾನು ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸುವ ಬೇಡಿಕೆಯನ್ನು ಮಹಾರಾಜರ ಮುಂದಿಟ್ಟ ಕೂಡಲೇ ಅವರು ನನ್ನ ಮೋಹ, ಕೋಪ ಯಾವುದನ್ನು ಲೆಕ್ಕಿಸದೆ ತಿರಸ್ಕಾರ ಮಾಡಿದರೆ? ಅದಕ್ಕೆ ಮಹಾರಾಜರು ಇಲ್ಲಿಗೆ ಬಂದಾಗ ಮೊದಲು ಅವರು ನಿಮಗಾಗಿ ಪರಿತಪಿಸಿ ಕರಗಿ ಸಾಂತ್ವನದ ನುಡಿಗಳನ್ನು ನುಡಿದು ನಿಮ್ಮ ದಾರಿಗೆ ಬರುವಂತೆ ಮಾಡಿಕೊಳ್ಳಬೇಕು. ಆಮೇಲೆ ನನ್ನ ಬೇಡಿಕೆಯನ್ನು ಅವರ ಮುಂದಿಡಬೇಕು. ಸರಿ ತಾನೆ? ಹೌದು, ಇದೇ ಸರಿಯಾದ ಕ್ರಮ. ಮಂಥರೆ, ಮಹಾರಾಜರು ನನ್ನನ್ನು ಈ ವೇಷದಲ್ಲಿ ನೋಡಿದರೆ ಅವರಿಗೆ ಮೋಹ ಉಂಟಾಗಲು ಸಾಧ್ಯವೇ? ಖಂಡಿತ ಸಾಧ್ಯ ಮಹಾರಾಣಿ. ಇರುವ ಮೋಹವನ್ನು ಮತ್ತಷ್ಟು ಕೆರಳಿಸುವಂತ ವಿಶೇಷವಾದ ಪರಿಮಳ ತೈಲವಿದೆ ಎಂದು ನಾನು ಹೇಳಿದ್ದೇನಲ್ಲ, ಈಗ ಅದನ್ನು ತರುತ್ತೇನೆ. ಪೂಜ್ಯರಿಗೆ ಪ್ರಣಾಮಗಳು. ಶುಭಮಸ್ತು. ಪೂಜ್ಯರೇ, ದಯಮಾಡಿ ಆಸೀನ. ಮಹಾರಾಜ, ನನ್ನೊಡನೆ ಸಮಾಲೋಚಿಸುವ ವಿಷಯ ಇದೆ ಎಂದು ಅಮಾತ್ಯರು ಹೇಳಿದರು. ಬಹುದು ಪೂಜ್ಯರೇ, ತಮ್ಮ ಶುಭ ಹಾರೈಕೆಯಿಂದ ರಾಮಚಂದ್ರನ ಯುವರಾಜ್ಯಾಭಿಷೇಕದ ಸಿದ್ಧತೆಗಳು ಭರದಿಂದ ನಡೆದಿವೆ, ನಡೆಯುತ್ತಲೂ ಇವೆ.
ಸರ್ವರು ಸಂಭ್ರಮ ಸಂತೋಷಗಳಿಂದ ಆ ಶುಭ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಸಂಕೋಚಕ್ಕೆ ಮಹಾರಾಜ, ಯಾವುದೇ ಸಂದೇಹವಿದ್ದರೂ ಅದನ್ನು ಪರಿಹರಿಸಿಕೊಂಡು ಬಿಡು. ಗುರುವರ್ಯ, ಈ ಪಟ್ಟಾಭಿಷೇಕದ ವಿಷಯವನ್ನು ಕೈಕೇಯಿಗೆ ಮಾತ್ರ ನಾನು ತಿಳಿಸಲಿಲ್ಲ. ನೀನು ತಿಳಿಸದೇ ಇದ್ದರೂ ತಿಳಿದೇ ತಿಳಿಯುವುದಲ್ಲವೇ ಮಹಾರಾಜ? ಹೌದು ಪೂಜ್ಯರೇ, ಆದರೆ ನಾನೇ ಸ್ವತಃ ಈ ವಿಷಯವನ್ನು ತಿಳಿಸದಿದ್ದರೆ ಅದರ ಅರ್ಥವೇ ಬೇರೆಯಾಗುವುದಲ್ಲವೇ? ಉದ್ದೇಶಪೂರ್ವಕವಾಗಿ ತನ್ನನ್ನು ದೂರವಿಟ್ಟಿದ್ದಾರೆಂದು ಕೈಕೇಯಿ ಕೋಪಿಸಿಕೊಳ್ಳುವುದಿಲ್ಲವೇ? ಕೋಪಿಸಿಕೊಳ್ಳುವಳೆಂದು ನಿನ್ನ ಹಿರಿಯ ಪುತ್ರನ ಪಟ್ಟಾಭಿಷೇಕದ ವಿಷಯವನ್ನು ಆಕೆಗೆ ತಿಳಿಸದೇ ಇರಲಾಗದು. ಹೌದು ಪೂಜ್ಯರೇ, ಈ ವಿಷಯವನ್ನು ಕೈಕೇಯಿಯೊಡನೆ ಪ್ರಸ್ತಾಪ ಮಾಡಿ ಈ ಸಂಭ್ರಮದ ಸಂತೋಷವಾದ ಸಮಯದಲ್ಲಿ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಬೇಕೆಂದು ನಿರ್ಧರಿಸಿದ್ದೇನೆ. ಅದಕ್ಕೆ ಮುನ್ನ ತಮ್ಮ ಸಲಹೆಯನ್ನು ಪಡೆಯಲು ಸುಗ ಕರೆ ಕಳುಹಿಸಿದೆ. ನಿನ್ನ ಆತಂಕ ನನಗೆ ಅರ್ಥವಾಗುವುದು ಮಹಾರಾಜ. ಕೈಕೇಯಿಗೆ ಈ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸುವುದು ಸರಿ. ಆದರೆ ಆಕೆಯ ಪ್ರತಿಕ್ರಿಯೆಗೆ ನೀನು ಮಾತ್ರ ಯಾವ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಪೂಜ್ಯರೇ, ಕೈಕೇಯಿ ಸ್ವಭಾವ ತಮಗೆ ತಿಳಿದೇ? ಪಟ್ಟಾಭಿಷೇಕದ ವಿಷಯವಾಗಿ ನನಗೂ ಅವಳಿಗೂ ವಾದ ವಿವಾದಗಳೇ ನಡೆದು ಹೋಗಿದೆ. ಇದು ಮನಸ್ತಾಪಕ್ಕೂ ಕಾರಣವಾಗಿದೆ. ಭರತನೇ ಯುವರಾಜನಾಗಬೇಕೆಂಬುದು ಆಕೆಯ ಆಸೆ. ಆದರೆ ಸಂಪ್ರದಾಯದ ಅನುಸಾರವಾಗಿ ಜ್ಯೇಷ್ಠ ಪುತ್ರ ರಾಮಚಂದ್ರನೇ ಯುವರಾಜನಾಗಬೇಕೆಂಬುದು ನನ್ನ ವಾದ. ಎಲ್ಲರ ಅಪೇಕ್ಷೆಯೂ ಕೂಡ ಅದೇ. ಹಾಗೆಂದು ಎಷ್ಟೇ ಹೇಳಿದರೂ ಕೂಡ ತನ್ನ ಪಟ್ಟನ್ನು ತಾನು ಬಿಡುತ್ತಿಲ್ಲ. ಅದೇ ನನ್ನ ಅಳುಕಿಗೆ ಕಾರಣವಾಗಿದೆ. ಯಾರು ಯಾವ ಆಸೆಗಳನ್ನು ಬೇಕಾದರೂ ಇಟ್ಟುಕೊಳ್ಳಬಹುದು, ಆದರೆ ಕುಲಗೌರವವನ್ನು ಕಡೆಗಾಣಿಸಬಾರದು. ಹೌದು ಪೂಜ್ಯ, ಮತ್ತೊಮ್ಮೆ ಕೈಕೇಯಿ ಬಳಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಒಪ್ಪಿಸಲು ಪ್ರಯತ್ನ ಪಡುತ್ತೇನೆ. ಪ್ರಯತ್ನಿಸು, ಖಂಡಿತ ಪ್ರಯತ್ನಿಸು ಮಹಾರಾಜ. ಆದರೆ ಒಂದು ಮಾತು ನೆನಪಿರಲಿ, ಯಾವ ಕಾರಣಕ್ಕೂ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬೇಡ. ನಿನ್ನ ನಿರ್ಧಾರದಿಂದ ಕದಲಬಾರದು. ಮಹಾರಾಜ, ನಿನ್ನ ಕಿರಿಯ ಮಹಾರಾಣಿಯ ಮಾತಿಗೆ ಮರುಳಾಗಿ ಯಾವ ವಾಗ್ದಾನವನ್ನು ಕೊಡಬೇಡ. ಎಚ್ಚರ. ಧೈರ್ಯವಾಗಿರು ಮಹಾರಾಜ, ದೃಢವಾಗಿರು. ಹಾಗೇ ಆಗಲಿ ಗುರುವೇ. ಕಲ್ಯಾಣ ವಸ್ತು. ಆದಿ ಯುವರಾಜ ದಂಪತಿಗಳಿಗೆ ಪ್ರಣಾಮಗಳು. ಬಾಲಕ್ಷ್ಮಣ, ನಿನ್ನ ಸಹೋದರನೆಂಬ ಘನವಾದ ಪಟ್ಟಕ್ಕಿಂತ ಈ ಯುವರಾಜರ ಪಟ್ಟ ದೊಡ್ಡದೇ? ನಾನು ನಿನಗೂ ಹಾಗೆ ಹೇಳುತ್ತೇನೆ ಊರ್ಮಿಳೆ. ನಾನು ನಿನ್ನ ಸೋದರಿ ಎಂಬ ಪ್ರೀತಿಯ ಪಟ್ಟಕ್ಕಿಂತ ಆ ಯುವರಾಣಿ ಪಟ್ಟ ದೊಡ್ಡದೇ? ಇದು ನಿಮ್ಮ ಸರಳ ಸ್ವಭಾವದ ದ್ಯೋತಕ ಸೋದರ. ನಿನಗೆ ಪಟ್ಟವಿರಲಿ ಇಲ್ಲದಿರಲಿ, ರಾಮಚಂದ್ರನ ಸಹೋದರನೆಂಬ ಪಟ್ಟ ಶಾಶ್ವತ. ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಪಾಲಿಗಂತೂ ನೀನು ನನ್ನ ಸಹೋದರನೆಂಬುದೇ ಎಲ್ಲಕ್ಕಿಂತ ದೊಡ್ಡದು. ನನ್ನ ಪತಿಯ ಮಾತು ಅಕ್ಷರಶಃ ಸತ್ಯ ಸೀತೆ. ನೀನು ಯುವರಾಣಿ ಆಗಬಹುದು,
ಮುಂದೊಂದು ದಿನ ಮಹಾರಾಣಿಯೂ ಆಗಬಹುದು. ಆದರೆ ನೀನು ನನ್ನ ಅಕ್ಕರೆಯ ಸಹೋದರಿ ಎಂಬುದೇ ದೊಡ್ಡದು. ಈಗ ನಾವು ಬಂದದ್ದು ನಾಡಿನ ಶುಭ ಸಮಾರಂಭಕ್ಕೆ ಇನ್ಯಾವುದಾದರೂ ಕರ್ತವ್ಯಗಳಿದ್ದರೆ ಅದನ್ನು ನಡೆಸಬೇಕೆಂದು. ಹೌದು ಸಹೋದರಿ, ಯಾವ ಕಾರ್ಯವಿದ್ದರೂ ಹೇಳು, ನಾವು ನಡೆಸುತ್ತೇವೆ. ನಿಮ್ಮ ಪ್ರೀತಿ ಅಭಿಮಾನಗಳನ್ನು ಕಂಡು ನನಗೆ ಸಂತೋಷವಾಗುತ್ತದೆ. ನಾನು ಹೇಳದೆ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸುವ ನಿಮಗಾಗಿ ಇನ್ನಾವ ಕರ್ತವ್ಯ ಉಳಿದುಕೊಳ್ಳುತ್ತದೆ? ಈಗ ಉಳಿದುಕೊಳ್ಳುವುದು ನಾಳೆ ಪ್ರಾತಃ ಕಾಲ ಆರಂಭವಾಗುವ ವಿಧಿವಿಧಾನಗಳಷ್ಟೇ. ಹೌದು ಲಕ್ಷ್ಮಣ, ನಾಳೆಯ ಕಾರ್ಯಗಳನ್ನು ನಾಳೆ ನೋಡಿಕೊಂಡರೆ ಆಯ್ತು. ಈಗ ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನಮಗಿಂತ ನಿಮಗೆ ವಿಶ್ರಾಂತಿ ಅಗತ್ಯವಿದೆ. ಇಲ್ಲ ಲಕ್ಷ್ಮಣ, ಯುವರಾಜನ ಹೊಣೆ ಹೊರಲು ಸಿದ್ಧನಾಗಿರುವ ನಾನು ವಿಶ್ರಾಂತಿಯ ಆಲೋಚನೆ ಮಾಡಬಾರದು. ಮುಂದಿನ ಕರ್ತವ್ಯಗಳನ್ನು ಮನನ ಮಾಡುತ್ತಾ ಈ ರಾತ್ರಿಯನ್ನು ಕಳೆಯಬೇಕೆಂದಿದ್ದೇನೆ. ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನಾಳೆಯ ಕರ್ತವ್ಯಕ್ಕೆ ಸಿದ್ಧರಾಗಿರಿ. ಆಗಲಿ ಸಹೋದರ. ಸಹೋದರಿ ಸೀತೆ, ಪ್ರಾತಃ ಕಾಲ ಬೇಗನೆ ಬರುತ್ತೇವೆ. ಈಗ ನಾವು ಹೊರಡುತ್ತೇವೆ. ಮಹಾರಾಣಿ, ಈ ತೈಲದ ಪರಿಮಳವನ್ನು ಸ್ವಲ್ಪ ಆಘ್ರಾಣಿಸಿ ನೋಡಿ. ಅದ್ಭುತ! ಇದರ ಆಪ್ಯಾಯಮಾನವಾದ ಪರಿಮಳವನ್ನು ಆಘ್ರಾಣಿಸಿದರೆ ಅಬ್ಬಬ್ಬ, ನನ್ನ ಮೈ ತುಂಬ ಅಮಲೇರಿದಂತಾಗುತ್ತಿದೆ. ನಿಮ್ಮನ್ನೇರಿಸುವ ಈ ತೈಲ ಮಹಾರಾಜರನ್ನು ಎಷ್ಟು ಅಮಲೇರಿಸಬಹುದು? ಮೋಹದ ದಾಹದಿಂದ ಕಾತರಿಸಿ ಬರುವ ಅವರ ಸರ್ವಾಂಗಗಳು ಆಸೆಯಿಂದ ಆತುರಪಡಬೇಕು ಮಹಾರಾಣಿ. ಆದರೆ ಮಂಥರೆ, ನಾನಿರುವುದು ಕೋಪಗೃಹದಲ್ಲಿ. ಇಲ್ಲಿ ನನ್ನನ್ನು ಕಂಡ ಮಹಾರಾಜರು ಮೋಹ ಪರವಶಗೊಳ್ಳುವುದು ಸಾಧ್ಯವೇ? ಚಿಂತಿಸಬೇಡಿ ಮಹಾರಾಣಿ. ನಿಮ್ಮ ಕೋಪ ಅಪಮಾನಗಳನ್ನು ಮುಗಿಲೆದ್ದುದನ್ನು ತೋರಿಸಲೆಂದೇ ನೀವು ಕೋಪಗೃಹದಲ್ಲಿದ್ದೀರಿ. ಕೋಪಿಸಿಕೊಂಡ ಮುದ್ದಿನ ಮಡದಿಯನ್ನು ಮಧುರವಾದ ಮಾತುಗಳಿಂದ ಸಂತೈಸಲು ಮಹಾರಾಜರು ಒಂದೇ ಬರುತ್ತಾರೆ. ಅವರು ಬಂದಾಗ ಈ ತೈಲದ ಪರಿಮಳದಿಂದ ಅದರ ಮೋಹಕ್ಕೆ ವಶರಾಗುತ್ತಾರೆ. ಮೋಹ ಪರವಶನಾದ ಪುರುಷ ತನ್ನ ಪ್ರಿಯತಮೆಯ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಎನ್ನುವುದು ಅನುಭವಿಗಳ ಮಾತು. ಅರ್ಥವಾಯಿತು. ಮಹಾರಾಜರ ಮೋಹ ಹೆಚ್ಚಿದಂತೆಲ್ಲ ನನ್ನ ಕೋರಿಕೆಯನ್ನು ಈಡೇರಿಸುವ ಸಾಧ್ಯತೆಯೂ ಹೆಚ್ಚುತ್ತದೆ ಅಲ್ಲವೇ ಮಂಥರೆ? ಒಂದು ಮಾತು ನೆನಪಿನಿರಲಿ, ಯಾವುದೇ ಕಾರಣಕ್ಕೂ ಮೊದಲು 2 ವರಗಳ ವಾಗ್ದಾನವನ್ನು ಪಡೆಯುವುದನ್ನು ಮರೆಯದಿರಿ. ತಿಳಿಯಿತು. ದೇವಾಸುರ ಯುದ್ಧದ ಸಂದರ್ಭದಲ್ಲಿ ಮಹಾರಾಜರು ನನಗೆ ಕೊಟ್ಟ
ವರಗಳು ತಾನೆ. ಅಂದು ಪಡೆದುಕೊಂಡ ವರಗಳು ಇಂದು ನಿಮಗೆ ವರ ನೀಡಲಿ. ಒಂದರಿಂದ ಆ ರಾಮನು ವನವಾಸಕ್ಕೆ ಹೋಗಬೇಕು 14 ವರ್ಷ. ಇನ್ನೊಂದರಿಂದ ನನ್ನ ವರಗಳಿಗೆ ಯುವರಾಜಾಭಿಷೇಕವಾಗಬೇಕು. ಆದರೆ ಮಂಥರೆ, ಮಹಾರಾಜರು ನನ್ನ ವರಗಳನ್ನು ಕೇಳಿ ತಿರಸ್ಕರಿಸಿದರೆ? ಮೊದಲೇ ವಾಗ್ದಾನ ತೆಗೆದುಕೊಂಡರೆ ವರಗಳು ಈಡೇರಿದಂತೆ. ಏಕೆಂದರೆ ರಘುವಂಶದವರು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನಿಮ್ಮ ಮಾತಿನ ಬಲೆಯಲ್ಲಿ ಮಹಾರಾಜರು ಸಿಕ್ಕರೆ ತಿರಸ್ಕರಿಸುವಂತೆಯೂ ಇಲ್ಲ. ಸರಿ, ನಾನು ಹಿಡಿದ ಪಟ್ಟನ್ನು ಬಿಡುವುದಿಲ್ಲ. ನೀನು ಹೇಳಿದ ಹಾಗೆ ಮಹಾರಾಜರನ್ನು ನನ್ನ ಮಾತಿನಲ್ಲಿ ಸಿಕ್ಕಿಸಿ ನನ್ನ ಕೋರಿಕೆಯನ್ನು ಈಡೇರಿಸಿಕೊಂಡೇ ತೀರುತ್ತೆ. ಆಯಿತು ಮಹಾರಾಣಿ, ನಾನಿನ್ನು ಹೊರಡುತ್ತೇನೆ. ನಿಮ್ಮ ಶುಭ ಸಂದೇಶದ ನಿರೀಕ್ಷೆಗಾಗಿ ಕಾಯುತ್ತೇನೆ. ಇಂದಾದರೂ ನಿಮ್ಮ ಕಾರ್ಯ ಸಿದ್ಧಿಯಾಗಲಿ. ನಾನಿನ್ನು ಬರುತ್ತೇನೆ. ಅಪ್ಪನೇ. ಊರ್ಮಿಳೆ, ಮಲಗುವುದಿಲ್ಲವೇ? ಸಹೋದರ ಅತ್ತಿಗೆ ವಿಶ್ರಾಂತಿ ಪಡೆಯಲೆಂದು ಕಳಿಸಿದರೆ ನೀನು ಏನನ್ನು ಚಿಂತಿಸುತ್ತಾ ಕುಳಿತು ಬಿಟ್ಟೆಯಲ್ಲ? ನನ್ನ ಚಿಂತೆಗೆ ಕಾರಣವಾದ ವಿಚಾರವನ್ನು ನಿಮ್ಮ ಬಳಿ ಹೇಳಬಾರದಂದುಕೊಂಡರೂ ಅದು ಏಕೋ ನನ್ನ ಮನಸ್ಸಿನಿಂದ ದೂರವಾಗುತ್ತಿಲ್ಲ ಸ್ವಾಮಿ. ಅದನ್ನು ಹೇಳಿದರೆ ನಿಮಗೆ ಬೇಸರ ಉಂಟಾಗಬಹುದೆಂಬ ಚಿಂತೆಯು ತಡೆಯುತ್ತಿದೆ. ಊರ್ಮಿಳೆ, ಹೊರಹಾಕದ ಚಿಂತೆ ಮನಸ್ಸನ್ನು ಸುಟ್ಟು ಬಿಡುತ್ತದೆ. ನನ್ನಲ್ಲಿ ಹೇಳಲು ಹಿಂಜರಿಕೆ ಏಕೆ? ಹೇಳಿಬಿಡು. ನೀನು ಉದ್ದೇಶಪೂರ್ವಕವಾಗಿ ನನಗೆ ಬೇಸರ ಮಾಡುವುದಿಲ್ಲವೆಂಬುದು ನನಗೆ ಗೊತ್ತಿಲ್ಲವೇ? ಹೇಳು, ನಿನ್ನ ಚಿಂತೆ ಏನೆಂದು ಹೇಳು. ರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ನಿಮ್ಮ ಕಿರಿಯ ಸಹೋದರ ಭರತನಿಗೆ ಕರೆ ಕಳುಹಿಸಿದಂತೆ ಕಾಣುತ್ತಿಲ್ಲ. ಇದರಿಂದ ನಿಮ್ಮ ಚಿಕ್ಕ ಮಾತೆ ಕೈಕೈ ದೇವಿಯವರಿಗೆ ಅಸಮಾಧಾನ ಉಂಟಾಗುವುದಿಲ್ಲವೇ? ಒಂದು ವೇಳೆ ಅವರು ಕೋಪಿಸಿಕೊಂಡರೆ ಅದರಿಂದ ಅನಾಹುತವಾಗುವುದಿಲ್ಲವೇ? ಊರ್ಮಿಳೆ, ನಿನ್ನ ಚಿಂತೆ ಸಕಾರಣವಾಗಿದೆ. ನಿನ್ನ ಮನಸ್ಸಿನ ಆತಂಕ ತಪ್ಪೆಂದು ಹೇಳಲಾರೆ. ಆದರೆ ನೀನು ಚಿಂತೆ ಪಟ್ಟಂತೆ ಏನಾದರೂ ಆಗಬಹುದೆಂದು ಅಂದುಕೊಳ್ಳುವುದು ಬೇಡ. ರಾಮನ ಪಟ್ಟಾಭಿಷೇಕಕ್ಕೆ ಭರತ ಬಂದರೆ ಸಮಸ್ಯೆ ಉಂಟಾಗುವುದು, ಬಾರದಿದ್ದರೆ ಸಮಸ್ಯೆ ಉಂಟಾಗುವುದು ಯಾರು ಬಲ್ಲರು? ಸ್ವಾಮಿ, ಭರತನಿಂದ ಸಮಸ್ಯೆ ಉಂಟಾಗಲು ಹೇಗೆ ಸಾಧ್ಯ? ಭರತನಿಗೆ ರಾಮಚಂದ್ರರ ಮೇಲೆ ನಿಮ್ಮಂತೆಯೇ ಅಪಾರವಾದ ಪ್ರೀತಿ ಗೌರವಗಳಿವೆ. ಅದು ನಿಜ ಊರ್ಮಿಳೆ. ಆದರೆ ಅದೇ ಮಾತನ್ನು ಚಿಕ್ಕ ಮಾತೆ ಕೇಕೆಯವರ ಬಗ್ಗೆ ಹೇಳಲಾಗುವುದಿಲ್ಲ. ಅವರ ಮನಸ್ಸಿನಲ್ಲಿ ಎಂಥ ಭಾವನೆಗಳಿವೆಯೋ ಯಾರಿಗೆ ಗೊತ್ತು? ಅವರ ಮನಸ್ಸಿನ ಭಾವನೆಗಳಿಂದ ಏನಾದರೂ ತೊಂದರೆ ಉಂಟಾಗಬಹುದೆಂದು ನಾನು ಚಿಂತಿಸುತ್ತಿರುವುದು. ಊರ್ಮಿಳೆ, ಕೇವಲ ಊಹೆಯ ಮೇಲೆ ಚಿಂತಿಸುತ್ತಾ ಅಶಾಂತಿಯಿಂದ ತಳಮಳಿಸುವುದೇಕೆ? ಶುಭವನ್ನೇ ಹಾರೈಸುತ್ತಾ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ಏಕೆಂದರೆ ನಾಳಿನ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಬೇಕಾದಷ್ಟು ಕೆಲಸಗಳಿರುತ್ತವೆ. ಸುಮಿತ್ರೆ, ರಾತ್ರಿ ಬಹಳ ಹೊತ್ತಾಗಿದೆ.
ರಾಮನಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದು ಸಾಕು. ಇನ್ನಾದರೂ ವಿಶ್ರಾಂತಿಯನ್ನು ತೆಗೆದುಕೋ. ಬೆಳಗಾಗುತ್ತಲೇ ಪಟ್ಟಾಭಿಷೇಕದ ಕೆಲಸಗಳಲ್ಲಿ ತೊಡಗಬೇಕಲ್ಲವೇ? ಸಹೋದರಿ, ನಾನು ಬೆಳಗಿನವರೆಗೆ ನಿನ್ನ ಜೊತೆ ಪ್ರಾರ್ಥನೆಯಲ್ಲಿಯೇ ತೊಡಗುತ್ತೇನೆಂದು ಮೊದಲೇ ಹೇಳಿರಲಿಲ್ಲವೇ? ನಿನಗೆ ಬೇಡದ ವಿಶ್ರಾಂತಿ ನನಗೂ ಬೇಡ. ಹಠ ಮಾಡಬೇಡ ಸುಮಿತ್ರೆ. ಜಾಗರಣೆ ಇರುವೆನೆಂದು ನಾನು ಸಂಕಲ್ಪ ಮಾಡಿದ್ದೇನೆ. ಅದನ್ನು ಮೀರಿದರೆ ನನ್ನ ರಾಮನಿಗೆ ಕೇಡಾಗುವುದಿಲ್ಲವೇ? ನಿನ್ನ ಸದಾಶಯವೇ ಸಾಕು. ನೀನು ಜಾಗರಣೆ ಇರುವ ಅಗತ್ಯವೇ ಇಲ್ಲ. ಹೋಗು, ವಿಶ್ರಾಂತಿಯನ್ನು ತೆಗೆದುಕೋ. ಸಹೋದರಿ, ವಿಶ್ರಮಿಸಬೇಕೆನಿಸಿದರೆ ನಾನೇ ಹೋಗುತ್ತೇನೆ. ಆದರೆ ಸದ್ಯದಲ್ಲಂತೂ ಹಾಗೆ ಅನ್ನಿಸುತ್ತಿಲ್ಲ. ನಾನು ಸಾಧ್ಯವಾದಷ್ಟು ಹೊತ್ತು ನಿನ್ನೊಂದಿಗಿರುತ್ತೇನೆ. ನಾನು ನಿನ್ನ ಜೊತೆ ಪ್ರಾರ್ಥನೆಯಲ್ಲಿ ತೊಡಗುತ್ತೇನೆ. ಸುಮಿತ್ರೆ, ನಿನ್ನ ಮನಸ್ಸಿನಲ್ಲಿ ಯಾವುದೋ ಆತಂಕ ಬಾಧಿಸುತ್ತಿರುವಂತಿದೆ. ಏನದು? ಹೇಳು. ಏನೆಂದು ಸ್ಪಷ್ಟವಾಗಿ ಹೇಳಲಾಗುತ್ತಿಲ್ಲ. ಆದರೆ ಆತಂಕವಂತೂ ಇದೆ. ಒಬ್ಬಳೇ ಆದರೆ ಆ ಆತಂಕ ಇನ್ನೂ ಹೆಚ್ಚಾಗುತ್ತದೆ ಎಂಬ ಭಯವಿದೆ. ಹಾಗಾದರೆ ನೀನು ಇಲ್ಲಿಯೇ ಇರು. ನಿನ್ನ ಮನಸ್ಸಿಗೆ ಸಮಾಧಾನವಾಗುವವರೆಗೂ ನನ್ನೊಡನೆ ಪ್ರಾರ್ಥನೆಯನ್ನು ಮಾಡು. ಮಂತರಿಗೆ ನಮಸ್ಕಾರಗಳು. ನಿನ್ನ ನಮಸ್ಕಾರ ಉಪಚಾರವೆಲ್ಲ ಹಾಗಿರಲಿ. ನಾನು ಹೇಳಿದ ಕೆಲಸವೇನಾಯ್ತೆಂದು ಹೇಳು. ಹೇಳುತ್ತೇನೆ ಮಾತಾ. ಅದಕ್ಕಾಗಿಯೇ ನಾನು ಕೌಸಲ್ಯ ದೇವಿಯವರ ಅಂತಃಪುರದಿಂದ ಬರುತ್ತಿದ್ದೇನೆ. ಮಹಾರಾಣಿ ಕೌಸಲ್ಯ ದೇವಿಯವರ ಅಂತಃಪುರದಲ್ಲಿ ವಿಶೇಷವೇನಾದರೂ ನಿನ್ನ ಗಮನಕ್ಕೆ ಬಂದಿತೆ? ಮಹಾರಾಣಿಯವರು ಬಹಳ ಸಂತೋಷ ಚಿತ್ತದಿಂದಿದ್ದಾರೆ. ಪೂಜೆಯ ಸಡಗರದಲ್ಲಿದ್ದಾರೆ. ಸಡಗರ ಇರಬೇಕು. ಸಡಗರ ಇರಲೇಬೇಕು. ಪುತ್ರ ಯುವರಾಜನಾಗುತ್ತಿರುವಾಗ ಸಡಗರ ಪಡೆದಿರುತ್ತಾರೆಯೇ? ಇಂದು ಯುವರಾಜ, ನಾಳೆ ಮಹಾರಾಜನಾಗುತ್ತಿರುವಾಗ ಸಂಭ್ರಮ ಪಡೆದಿರುತ್ತಾರೆಯೇ? ಬಹುಶಃ ಪುತ್ರನ ಪಟ್ಟಾಭಿಷೇಕ ಸುಸೂತ್ರವಾಗಿ ನಡೆಯಲಿ ಎಂದು ಪೂಜೆ ಪ್ರಾರ್ಥನೆ ನಡೆಸುತ್ತಿರಬೇಕು. ಹೌದೌದು. ಪಟ್ಟಾಭಿಷೇಕಕ್ಕೆ ಯಾವುದೇ ಅಡ್ಡಿ ಆತಂಕವಾಗದಿರಲೆಂದು ಪೂಜೆ ಮಾಡುತ್ತಿರಬೇಕು. ಬೇರೇನು ಕಾರಣವಿರುತ್ತದೆ? ಮಹಾರಾಣಿಯವರ ಜೊತೆಯಲ್ಲಿ ಸುಮಿತ್ರಾ ದೇವಿಯವರು ಇದ್ದಾರೆ ಮಾತೆ. ಹೌದೇನು? ಸವತಿಯರಿಬ್ಬರು ರಾಮನ ಪಟ್ಟಾಭಿಷೇಕಕ್ಕೆ ವಿಶೇಷ ಪೂಜೆ ಮಾಡುತ್ತಿರಬೇಕು. ಹಾ, ಇರಬೇಕು. ಮಾಡಲಿ. ಅವರು ಅವರ ಪೂಜೆ ಮಾಡಲಿ. ನಾನು ಮಾಡಬೇಕಾದನ್ನು ಮಾಡಿ ಆಗಿದೆ. ಪಟ್ಟಾಭಿಷೇಕ ನಡೆಯಲೆಂದು ಅವರ ಪೂಜೆ, ಅದನ್ನು ತಡೆಯಲೆಂದು ನನ್ನ ಪೂಜೆ. ಈಗಾಗಲೇ ಮಹಾರಾಜರು ಕೈಕೇಯಿ ರಾಣಿಯನ್ನು ಕಂಡಿರುತ್ತಾರೆ. ಕಿರಿಯ ರಾಣಿ ತನ್ನ ಮನಸ್ಸಿನ ಹಿರಿಯರ ಆಸೆಯನ್ನು ಮಹಾರಾಜರಿಗೆ ತಿಳಿಸಿರುತ್ತಾಳೆ. ಇದೇನಿದು? ಇಂದೇಕೆ ಹೀಗಾಗುತ್ತಿದೆ?
ಕೈಕೇಯಿ ಸುಂದರ ರೂಪ ನನ್ನ ಮನಸ್ಸಿನಲ್ಲಿ ಆವರಿಸಿ ಏಕೆ ಹೀಗೆ ಕಾಡುತ್ತಿದೆ? ಅವಳನ್ನು ನೋಡಬೇಕೆಂಬ ಹಂಬಲ ಎಂದೇಕೆ ದುರ್ದಮ್ಯವಾಗಿದೆ? ಕೈಕೇಯಿ, ದೇವಿ, ಕೈಕೇಯಿ, ದೇವಿ, ದೇವಿ! ಮನ್ನಿಸಿ ಮಹಾಪ್ರಭು, ಮಹಾರಾಣಿಯವರು ಇಲ್ಲಿಲ್ಲ. ಮಹಾರಾಣಿಯವರು ಇಲ್ಲಿಲ್ಲವೇ? ಎಲ್ಲಿಗೆ ಹೋದರು? ಅವರು ಕೋಪಗೃಹದಲ್ಲಿ ಇದ್ದಾರೆ. ಕೋಪಗೃಹವೇ? ನನ್ನ ರಾಣಿಗೆ ಕೋಪಗೃಹದಲ್ಲಿ ಏನು ಕೆಲಸ? ನನ್ನ ರಾಣಿ ಕೋಪಗೃಹಕ್ಕೆ ಹೋಗಲು ಕಾರಣವೇನು? ಕ್ಷಮಿಸಿ ಪ್ರಭು, ಕಾರಣ ನನಗೆ ತಿಳಿದಿಲ್ಲ. ಸರಿ, ಈಗಲೇ ಹೋಗಿ ನಾನು ಬಂದಿರುವ ವಿಷಯವನ್ನು ತಿಳಿಸಿ ಎಲ್ಲಿಗೆ ಬರುವಂತೆ ಹೇಳು. ಅಪ್ಪಣೆ ಮಹಾಪ್ರಭು. ನನ್ನ ರಾಣಿಯನ್ನು ಸುಂದರ ಮಾತುಗಳಿಂದ ರಮಿಸಿ ನನ್ನ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪಾಲ್ಗೊಳ್ಳುವಂತೆ ತಿಳಿಸಲು ಬಂದರೆ ಇವಳು ಕೋಪಗ್ರಹಕ್ಕೆ ಪೂಜ್ಯರೇ, ತಾವು ಸೂಚಿಸಿದಂತೆ ಪುರೋಹಿತರು ಪಟ್ಟಾಭಿಷೇಕದ ಎಲ್ಲ ಮಂಗಳ ಕಾರ್ಯಗಳನ್ನು ಮುಗಿಸಿದರು. ಇನ್ನೂ ಏನಾದರೂ ಆಚರಣೆಗಳಿದ್ದರೆ ದಯಮಾಡಿ ತಿಳಿಸಿ, ಅದನ್ನು ನಾವು ಶ್ರದ್ಧೆಯಿಂದ ನಿರ್ವಹಿಸುತ್ತೇವೆ. ರಾಮಚಂದ್ರ, ನಿನ್ನ ಸೌಜನ್ಯ ಸರಳತೆಯನ್ನು ಕಂಡು ನನಗೆ ಅಪಾರ ಆನಂದವಾಗುತ್ತಿದೆ. ಎಲ್ಲವನ್ನೂ ತಿಳಿದಿದ್ದರೂ ಸಹ ತಿಳಿದೆನೆಂಬ ಅಹಂಭಾವವಿಲ್ಲದೆ ವಿನಯದಿಂದ ಹಿರಿಯರಿಂದ ಎಲ್ಲವನ್ನೂ ಕೇಳಿ ತಿಳಿದುಕೊಳ್ಳುವೆ. ಗುರು ಹಿರಿಯರ ಭಕ್ತಿಗೆ ನೀನು ಆದರ್ಶನಾಗಿರುವ ರಾಮಚಂದ್ರ. ಅದು ಎಲ್ಲರಲ್ಲೂ ಇರಬೇಕಾದ ಸಹಜ ಗುಣ ಗುರುವರ್ಯ. ಗುರುವಿನ ಸ್ಥಾನದ ಮಹತ್ವ ಏನೆಂಬುದನ್ನು ಈ ಲೋಕದ ಜನರು ನಿನ್ನಿಂದ ಕಲಿಯಬೇಕು ರಾಮಚಂದ್ರ. ನಿನ್ನ ವಿನಯ ಗುಣಗಳನ್ನು ಎಷ್ಟು ಹೊಗಳಿದರೂ ಸಾಲದು. ಈ ಸೀತೆಯು ಕೂಡ ನಿನಗೆ ತಕ್ಕಳಾದ ಸತಿ. ಸದ್ಗುಣಗಳಲ್ಲಿ ನಿನಗೆ ಸರಿಸಮಾನಳು. ಹೊಗಳಬೇಡಿ ಪೂಜ್ಯರೇ. ಗುಣವಂತರಾದ ಪತಿಯ ನೆರಳಾಗಿ ಬದುಕುವುದೇ ನನ್ನ ಜೀವನದ ಸಾರ್ಥಕ್ಯ. ಮಗಳೇ, ನಿನ್ನ ಮಿತ್ರೆಯಲ್ಲಿದ್ದಾಗಲೇ ಒಬ್ಬ ಆದರ್ಶ ಸತಿಗೆ ಬೇಕಾದ ಗುಣ ವಿಶೇಷಗಳನ್ನು ಕಲಿತು ಬಂದಿದ್ದೀಯೆ ಎಂದು ನನಗೆ ಗೊತ್ತು. ರಾಮಚಂದ್ರ, ನಾಳೆಯ ದಿನ ನೀನು ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗುತ್ತಿರುವೆ. ಅದಾದ ನಂತರ ನಿನ್ನ ಸದ್ವರ್ತನೆ, ಸೌಜನ್ಯತೆ ಹಾಗೂ ಸಭ್ಯತೆ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುವಂತಾಗಬೇಕು. ಏಕೆಂದರೆ ಈಗಾಗಲೇ ಈ ರಾಜ್ಯದ ಪ್ರಜೆಗಳು ನಿನ್ನಲ್ಲಿ ಒಬ್ಬ ಆದರ್ಶ ರಾಜನನ್ನು ಕಾಣುತ್ತಿದ್ದಾರೆ. ಹೌದು ಪೂಜ್ಯರೇ, ಅದರ ಅರಿವು ನನಗಿದೆ. ಯಥಾ ರಾಜ ತಥಾ ಪ್ರಜಾ ಎಂಬ ಸೂಕ್ತಿಯಂತೆ ಪ್ರಭುವಾದವನು ಧರ್ಮ ನೀತಿಗಳ ಪಾಲನೆಯಲ್ಲಿ ತನ್ನ ಪ್ರಜೆಗಳಿಗೆ ಆದರ್ಶವಾಗಬೇಕು. ರಾಜ ಧರ್ಮ ನೀತಿಗಳನ್ನು ಮೀರಿದರೆ ಪ್ರಜೆಗಳು ದುರಾಚಾರಿಗಳಾಗುತ್ತಾರೆ. ಹಾಗಾಗಬಾರದು. ಈ ಅಯೋಧ್ಯೆಯು ಎಂದೂ ಅಂತ ಧರ್ಮ ಬಾಹಿರ ರಾಜನನ್ನು ಪಡೆಯದಂತಾಗಲಿ. ಪ್ರಜೆಗಳ ನಿರೀಕ್ಷೆಗೆ ತಕ್ಕಂತೆ ಇನ್ನು ಮುಂದೆ ಹೇಗೆ ನಡೆದುಕೊಳ್ಳಬೇಕು, ಪ್ರಜೆಗಳ ಯೋಗಕ್ಷೇಮದ ಕರ್ತವ್ಯವನ್ನು ಹೇಗೆ ನಿರ್ವಹಿಸಬೇಕು, ನಮ್ಮ ವೈಯಕ್ತಿಕ ಸುಖ ದುಃಖಗಳಿಗೆ ಗಮನ ಕೊಡದೆ ನಮ್ಮ ನಾಡಿನ ಒಳಿತಿಗಾಗಿ ಯಾವ ರೀತಿ ವರ್ತಿಸಬೇಕು, ಇದೆಲ್ಲದರ ಬಗ್ಗೆ ನಾನು ಸೀತೆ ಚಿಂತನೆ ನಡೆಸುತ್ತಿದ್ದೇವೆ ಪೂಜ್ಯರೇ. ಆಹಾ, ಈ ನಿನ್ನ ಮುಂದಾಲೋಚನೆ ಪದವಿಗೆ ಮೊದಲೇ ಅದರ ಕರ್ತವ್ಯ ನಿರ್ವಹಣೆಗೆ ಮಾನಸಿಕವಾಗಿ ಸಿದ್ಧವಾಗುವ ಈ ನಿನ್ನ ಗುಣಗಳು ಅಪೂರ್ವ ರಾಮಚಂದ್ರ. ಅದು ಎಲ್ಲರಲ್ಲೂ ಇರಬೇಕಾದ ಗುಣವಲ್ಲವೇ ಮುನೇಂದ್ರ? ಹೌದು ಮಗಳೇ, ಎಲ್ಲರಲ್ಲಿಯೂ ಇರಬೇಕಾದ ಗುಣಗಳು. ಆದರೆ ಆ ಗುಣಗಳು ಇಲ್ಲದೆ ಇರುವ ಜನರನ್ನು ಈ ಲೋಕದಲ್ಲಿಯೂ ಕಾಣಬಹುದಲ್ಲವೇ? ಅದರ ಪರಿಣಾಮ ಅಧರ್ಮ ಬೆಳೆಯಲು ಕಾರಣವಾಗುತ್ತದೆ. ಅಧರ್ಮದಿಂದ ಅನೀತಿ, ಅನ್ಯಾಯ, ಅಶಾಂತಿಯ ಹಾಹಾಕಾರ. ಬಹಳ ಸಂತೋಷವಾಯಿತು ರಾಮಚಂದ್ರ. ನಾನು ನಿನಗೆ ಹೇಳಬೇಕೆಂದು ಬಂದ ವಿಷಯವನ್ನು ನೀನಾಗಲೇ ಅದನ್ನು ಅರಿತುಕೊಂಡು ಅದರ ಮಂಥನವನ್ನು ಮಾಡುತ್ತಿದ್ದುದನ್ನು ಕಂಡು ನನಗೆ ತೃಪ್ತಿಯಾಯಿತು. ನಾನಿನ್ನು ಹೊರಡುತ್ತೇನೆ. ನಾಳೆ ದಿನ ಸೂರ್ಯೋದಯವಾಗುತ್ತಿದ್ದಂತೆಯೇ ಪಟ್ಟಾಭಿಷೇಕಕ್ಕೆ ಸಕಲ ವಿಧಿವಿಧಾನಗಳನ್ನು ಪ್ರಾರಂಭಿಸುತ್ತೇನೆ. ಶುಭಮಸ್ತು.
ಸೀತಾ, ಈ ಸಂಯಮವೂ ಕೂಡ ಒಂದು ತಪಸ್ಸಿನ ಹಾಗೆ. ಸಂಯಮವೆಂದರೆ ನಮ್ಮ ಇಂದ್ರಿಯಗಳ ನಿಯಂತ್ರಣ. ವೈಯಕ್ತಿಕ ಬಯಕೆಗಳನ್ನು ಮೀರಿ ಕರ್ತವ್ಯನಿಷ್ಠನಾಗುವುದು ಮುಖ್ಯ. ಏಕೆಂದರೆ ಪ್ರಜಾಪಾಲನೆಯ ಹೊಣೆ ಹೊತ್ತವರಿಗೆ ಈ ಸಂಯಮವೆನ್ನುವುದು ಅತ್ಯಂತ ಅಗತ್ಯ. ಅಂದರೆ ಪ್ರಭುಗಳಾದವರು ಪ್ರಜೆಗಳ ಹಿತಕ್ಕಾಗಿ ತಮ್ಮ ಸ್ವಂತ ಸುಖವನ್ನೇ ತ್ಯಾಗ ಮಾಡಬೇಕೆಂದು ಅರ್ಥವಲ್ಲವೇ ಸ್ವಾಮಿ? ಹೌದು ದೇವಿ. ರಾಜನಾದವನಿಗೆ ತನ್ನ ಸ್ವಂತ ಸುಖ ಗೌಣವಾಗಬೇಕು, ಪ್ರಜಾಹಿತ ಪ್ರಧಾನವಾಗಬೇಕು. ಪ್ರಜೆಗಳು ಸಂಕಷ್ಟದಲ್ಲಿದ್ದಾಗ ರಾಜ ಸುಖದ ಸುಪ್ಪತ್ತಿಗೆಯಲ್ಲಿದ್ದರೆ ಅವನು ಕರ್ತವ್ಯ ಭ್ರಷ್ಟನಾದಂತೆ. ಸಿಂಹಾಸನ, ಅಧಿಕಾರ, ಸೇನೆ ಇದೆಲ್ಲವೂ ಪ್ರಜೆಗಳ ಸೇವೆಗಾಗಿಯೇ ಹೊರತು ತನ್ನ ಮತ್ತು ತನ್ನ ಕುಟುಂಬದ ವೈಭೋಗಕ್ಕಲ್ಲ. ರಾಜನಾದವನು ನೀತಿ ಧರ್ಮಗಳನ್ನು ಪಾಲಿಸುವುದು ಅಷ್ಟೇ ಮುಖ್ಯವಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ ದೇವಿ. ಧರ್ಮವೆನ್ನುವುದು ಎಲ್ಲದಕ್ಕಿಂತ ದೊಡ್ಡದು. ಅದಕ್ಕೆ ಪೂರಕವಾದದ್ದು ನೀತಿ. ಧರ್ಮ ನೀತಿಗಳ ಪಾಲನೆ ಕೇವಲ ರಾಜನಾದವನಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಅಗತ್ಯ. ಧರ್ಮದಿಂದ ಕೂಡಿದ ದೃಢವಾದ ಹೆಜ್ಜೆಗಳನ್ನು ನೀಡುವವನು ರಾಜನಾಗಿ ಯಶಸ್ವಿ ಆಗುತ್ತಾನೆ. ಅರ್ಥವಾಯಿತು ಸ್ವಾಮಿ. ಸಂಯಮದ ಅರ್ಥ ನನಗೆ ಮನವರಿಕೆ ಆಯಿತು. ಕೇವಲ ಮನವರಿಕೆ ಆದರೆ ಸಾಲದು, ಅದನ್ನ ಕಾರ್ಯರೂಪಕ್ಕೂ ತರಬೇಕು. ಮಹಾರಾಣಿಯವರಿಗೆ ಪ್ರಣಾಮಗಳು. ಮಹಾರಾಜರು ತಮ್ಮನ್ನು ಕಾಣಲು ಬಯಸುತ್ತಿದ್ದಾರೆ. ಅವರಿಗೆ ಹೇಳು, ನಾನು ಯಾವುದೇ ಕಾರಣಕ್ಕೂ ಈ ಸ್ಥಳವನ್ನು ಬಿಟ್ಟು ಕದಲುವುದಿಲ್ಲವೆಂದು. ಅಪ್ಪಣೆ ಮಹಾರಾಣಿ. ನಾನಲ್ಲಿಗೆ ಹೋಗಲಿಲ್ಲವೆಂದರೆ ಅವರೇ ಇಲ್ಲಿಗೆ ಬರಲೇಬೇಕು. ಬರುತ್ತಾ ಬರುತ್ತಾ